ಫೆಬ್ರವರಿ 14 ಪ್ರೇಮಿಗಳ ಹಬ್ಬ ಅಂದ್ರೆ ತಪ್ಪಾಗಲ್ಲ. ವಿಶ್ವದಾದ್ಯಂತ ಪ್ರತಿ ವರ್ಷ ಫೆಬ್ರವರಿ 14ರಂದು ಪ್ರೇಮಿಗಳ ದಿನವನ್ನ ಆಚರಿಸಲಾಗುತ್ತೆ. ಕೇವಲ 14ರಂದು ಅಷ್ಟೇ ಅಲ್ಲದೆ ಹಿಂದಿನ ವಾರವನ್ನ ಪ್ರೇಮಿಗಳಿಗೆ ಮೀಸಲಿಡಲಾಗಿದೆ. ತಮ್ಮ ಪ್ರೇಮಿಗಳಿಗೆ ಚಾಕೊಲೇಟ್, ಹೂವುಗಳು ಮತ್ತು ನಾನಾ ಉಡುಗೊರೆಗಳನ್ನ ನೀಡುವ ಮೂಲಕ ಈ ದಿನವನ್ನ ಆಚರಿಸುತ್ತಾರೆ. ರಾಜ್ಯದಲ್ಲೂ ಈ ದಿನಕ್ಕೆ ವಿರೋಧ ಇರೋದು ಗೊತ್ತಿರುವ ವಿಚಾರವೇ. ಕೆಲ ದೇಶಗಳು ಪ್ರೇಮಿಗಳ ದಿನವನ್ನ ತಮ್ಮ ಧರ್ಮದ ಭಾಗವಲ್ಲ ಎಂದು ನಿಷೇಧಿಸಿವೆ. ಜಗತ್ತಿನ ಯಾವ ದೇಶಗಳು ಪ್ರೇಮಿಗಳ ದಿನವನ್ನ ಆಚರಿಸೋದಿಲ್ಲ ಅಂತ ಇಲ್ಲಿದೆ ನೋಡಿ. ಯಾಕೆ ಆಚರಿಸೋದಿಲ್ಲ ಅನ್ನೋದಕ್ಕೂ ಕಾರಣವಿದೆ. ಪಾಕಿಸ್ತಾನ ವಿಶ್ವದ 2ನೇ ಅತಿದೊಡ್ಡ ಮುಸ್ಲಿಂ ಜನ ಹೊಂದಿರೋ ಪಾಕಿಸ್ತಾನದಲ್ಲಿ ಈ ಪ್ರೇಮಿಗಳ ದಿನವನ್ನ ಆಚರಿಸೋದಿಲ್ಲ. ವ್ಯಾಲೆಂಟೈನ್ಸ್ ಡೇ ವಿವಾಹ ಪೂರ್ವ ಲೈಂಗಿಕತೆ ಮತ್ತು ಮದ್ಯಪಾನವನ್ನು ಉತ್ತೇಜಿಸುತ್ತದೆ ಎಂದು ಹೇಳಿಕೊಂಡು ಸಾಕಷ್ಟು ಹಿನ್ನಡೆ ಉಂಟಾಗಿದೆ. ಹೀಗಾಗಿ ಇಲ್ಲಿ ಈ ದಿನ ನಿಷೇಧ. ಇಂಡೋನೇಷ್ಯಾದಲ್ಲೂ ಕೂಡ ಪ್ರೇಮಿಗಳ ದಿನವನ್ನ ಆಚರಿಸೋದಿಲ್ಲ. ಆದರೂ ಇಲ್ಲಿನ ಜಕತಾರ್ತದಲ್ಲಿ ಯುವಜನರು ಇದನ್ನ ಇನ್ನೂ ಜನಪ್ರಿಯವಾಗಿ ಮತ್ತು ಬಹಿರಂಗವಾಗಿ ಆಚರಿಸುತ್ತಾರೆ. ಉಜ್ಬೇಕಿಸ್ತಾನ್ ಈ ದೇಶವು 2012ರವರೆಗೆ ಪ್ರೇಮಿಗಳ ದಿನವನ್ನ ಆಚರಿಸಿಕೊಂಡು ಬಂದಿತ್ತು. ಆದರೆ ನಂತರ ದೇಶದ ಶಿಕ್ಷಣ ಸಚಿವಾಲಯವು ಈ ದಿನವನ್ನ ಆಚರಿಸುವುದರ ವಿರುದ್ಧ ಹೇಳಿಕೆಯನ್ನ ನೀಡಿತು. ಪ್ರೇಮಿಗಳ ದಿನವನ್ನ ಆಚರಿಸುವ ಬದಲು ಉಜ್ಬೇಕಿಸ್ತಾನದ ಜನರು ತಮ್ಮ ದೇಶದ ವೀರ ಬಾಬರ್ ಮೊಘಲ್ ಚಕ್ರವರ್ತಿಯ ಜನ್ಮದಿನವನ್ನ ಆಚರಿಸುತ್ತಾರೆ. ಸೌದಿ ಅರೇಬಿಯಾದಲ್ಲಿ ಸಾರ್ವಜನಿಕವಾಗಿ ಪ್ರೀತಿಯನ್ನ ವ್ಯಕ್ತಪಡಿಸುವುದನ್ನು ನಿಷೇಧಿಸಲಾಗಿದೆಯಾದ್ದರಿಂದ ಪ್ರೇಮಿಗಳ ದಿನದ ಆಚರಣೆಯು ದೇಶದ ಸಿದ್ಧಾಂತಗಳಿಗೆ ವಿರುದ್ಧವಾಗಿದೆ. ಸೌದಿ ಅರೇಬಿಯಾದಲ್ಲಿ ಅನೇಕ ದೇಶಗಳ ಎಲ್ಲಾ ಧರ್ಮದ ಕೆಲಸಗಾರರಿದ್ದಾರೆ. ಆದರೂ ಇಲ್ಲಿ ಪ್ರೇಮಿಗಳ ದಿನ ಆಚರಿಸೋರ ಸಂಖ್ಯೆ ಅತಿ ವಿರಳ ಅಂದ್ರೆ ತಪ್ಪಲ್ಲ.